ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂಜೆಯ ವೇಳೆಯಲ್ಲಿ ನಾವೆಲ್ಲರೂ ನಿಮ್ಮ ಪಾದದಲ್ಲಿ ಬರುವುದಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ. ಕೂಡಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವದಿಸಿರಿ. ಇನ್ನು ಬರ್ತಿರುವಂತವ್ರನ್ನು ಕೂಡ ನೀವು ಬಲಪಡಿಸಿರಿ ದೇವರೇ. ಕರ್ತನೆ, ಸ್ತೋತ್ರ ನಾವು ಮಾಡುವಂತ ಒಂದು ಸಣ್ಣ ಆರಾಧನೆ, ಸಣ್ಣ ಪ್ರಾರ್ಥನೆ, ಅಪ್ಪ ದೇವರೇ, ದೊಡ್ಡ ಉತ್ತರಗಳನ್ನ ತರಲೆಂಬುದಾಗಿ ಆಶಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇಲೆ ಒಂದು ಹಾಡಾಡೋಣ. ತಂದೆ ದೇವ, ತಂದೆ ದೇವ, ನನ್ ಸರ್ವ ನೀನಯ್ಯ ಅನ್ನೋದು. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನಮ್ ಪ್ರಿಯನೇ, ನಮ್ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ ಜೀವವೇ, ನನ್ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ನನ್ ಪ್ರಿಯನೇ, ನನ್ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ ಜೀವವೇ, ನನ್ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ. ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ. ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ ಸರ್ವ ನೀನಯ್ಯ. ನೀನಿದ್ದರೆ ನನಗೆ ಸಾಕು. ನಮ್ ಪ್ರಿಯನೇ, ನಮ್ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ, ನಿನ್ನ ಮಡಿಲಲ್ಲಿ ನಮಗೆ ಸುಖವು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಮಧ್ಯದಲ್ಲಿ ಪ್ರಸಾದ್ ಈ 5 ಬೆರಳಿನ ಸುವಾರ್ತೆಯನ್ನ ನಮಗೆ ಹಂಚಿಕೊಡ್ತಾರೆ.
ಅವ್ರಿಗಾಗಿ ಅವರು ದೇವರ ಆತ್ಮನಿಂದ ತುಂಬಲ್ಪಡುವುದಕ್ಕಾಗಿ ಕೇಳುವಂತ ನಮ್ಮೆಲ್ಲರಲ್ಲೂ ಕೂಡ ಹೇಳುವಂತ ಸಂದೇಶ ಒಂದು ಸ್ಥಿರವಾಗಿ ಮುದ್ರೆಯಾಗುವಂತೆ ನಮ್ಗೆ ಅರ್ಥವಾಗುವಂತೆ ದೇವರ ಆತ್ಮನೇ ಈ ಒಂದು ಕೂಟದ ನಾಯಕನಾಗಿ ನಡೆಸಲಿಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಮಹಿಮೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ದೇವರೇ, ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗಿ ಬಂದಿದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯವನ್ನ ಮಾತನಾಡುವಂತ ನಿನ್ನ ಮಗನಿಗೆ ಪರಿಶುದ್ಧಾತ್ಮನಿಂದ ತುಂಬಿಸಿ, ಪರಿಶುದ್ಧಾತ್ಮನೇ ಆತನ ಮೂಲಕ ಮಾತನಾಡುವಂತೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಈ ಒಂದು ಜೂಮ್ ಮೀಟಿಂಗ್ಗೆ ಯಾವುದೇ ಒಂದು ತಡೆಗಳಾಗದ ಹಾಗೆ, ನೆಟ್ವರ್ಕ್ ಆಗಲಿ ಬೇರೆ ಯಾವುದೇ ಒಂದು ತಡೆ ಉಂಟಾಗದೆ ಅಪ್ಪ ದೇವರೇ, ಈ ಒಂದು ಮೀಟಿಂಗ್ ನಿಮ್ಮ ನಾಮ ಮಹಿಮೆಗೋಸ್ಕರ ನಡೆಯಲಿ. ಪ್ರಾರಂಭದಿಂದ ಅಂತ್ಯದವರೆಗೆ ನೀವು ತಾನೇ ನಾಯಕನಾಗಿದ್ದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇಲೆ ಅದಕ್ಕೆ ಈ ಸಮಯವನ್ನ ನಾನು ಪ್ರಸಾದ ಕೊಡ್ತೇನೆ. ಎಲ್ಲರಿಗೆ ಪ್ರೈಸ್ ಲಾರ್ಡ್. ತುಂಬಾ ದಿವಸ ಆದ್ಮೇಲೆ ಎಲ್ಲರ ಮಧ್ಯದಲ್ಲಿ ವಾಕ್ಯ ಹಂಚ್ಕೊಳ್ಳಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಪ್ರಾರ್ಥನೆ ನಮ್ಮ ಭಾಗವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ರೀತಿಯಾಗಿ ಯೇಸುವೆ, ಈ ಒಂದು ಮೀಟಿಂಗ್ ಅಲ್ಲಿ ಸ್ವಾಮಿ ನಮ್ಮನ್ನು ಸೇರಿಸಬೇಕಾಗಿ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸಪ. ಅದು ಕರ್ತನೆ ಸೇರಿ ಬಂದಂತೆ ಎಲ್ಲರನ್ನು ಸ್ವಾಮಿ ಬಲಪಡಿಸಿರಿ. ಅದು ಕರ್ತನೆ ನಿನ್ನ ಪರಲೋಕದ ಜ್ಞಾನ, ಅದು ಕರ್ತನೆ ಮತ್ತೆ ಆತ್ಮಿಕ ಬಲವಾಗಿರಲಿ ಸ್ವಾಮಿ, ಜ್ಞಾನ ಬಲವಾಗಿರಲಿ ಸ್ವಾಮಿ, ಶಾರೀರಿಕ ಬಲವಾಗಿರಲಿ, ಎಲ್ಲವನ್ನು ನೀವು ತಾನೇ ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಶ್ರೀ. ಅದು ಕರ್ತನೆ ವಾಕ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಹೃದಯದ ಹಲಿಗೆ ಮೇಲೆ ಹಚ್ಚಿ ಹಾಕೊಳ್ಳೋಕೆ ನಮಗೆ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ ಪರಲೋಕದ ತಂದೆಯಾದ ದೇವರೇ, ಆಮೆನ್. ನಾವು ಒಂದು ಈ ತಿಂಗಳೆಲ್ಲ ಕೇಳ್ಕೊ ಬಂದಿದೀವಿ, 5 ಬೆರಳಿನ ರಕ್ಷಣೆಯ ಮಾರ್ಗ ಹೇಗೆ ಜನರಿಗೆ ಒಂದು ಚಿಕ್ಕ ಸಮಯದಲ್ಲಿ ಒಂದು ರಕ್ಷಣೆ ಮಾರ್ಗವನ್ನು ತಿಳಿಸೋದು ಹೇಗಂತ ನಾವು ಇಷ್ಟು ದಿವಸದಿಂದ ಕೇಳ್ಕೊ ಬಂದಿದ್ದೀವಿ. ಮತ್ತೆ ಇದನ್ನ ನಾನು ಹೇಗೆ ಕಲ್ತ್ಕೊಂಡಿದ್ದೀನಿ ಅಂತ ಇವತ್ತು ನಿಮ್ಮೆಲ್ಲರಿಗೆ ತಿಳಿಸ್ತೇನೆ. ಮೊದಲನೇದಾಗಿ ಯೋಹಾನ 3:16 ಏನಿದೆ ಅಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿದೆ. ಅಂದ್ರೆ ದೇವರು ಈ ಲೋಕವನ್ನು ಎಂತಕ್ಕೆ ಸೃಷ್ಟಿ ಮಾಡಿದ್ದು, ಮತ್ತೆ ನಾವ್ ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ಬೇಕು, ಮತ್ತೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಈ ರಕ್ಷಣೆ ಮಾರ್ಗದಲ್ಲಿ ತಿಳಿದುಕೊಳ್ಳುವವರಾಗಿರ್ತೇವೆ. ಮೊದಲನೇದಾಗಿ 5 ಬೆರಳಲ್ಲಿ ಮೊದಲನೇ ಬೆರಳು ಬಂದ್ಬಿಟ್ಟು ದೇವ್ರದು. ಅಂದ್ರೆ ಒಂದು ಇಮ್ಯಾಜಿನೇಷನ್ ಅಲ್ಲಿ ಹೇಳ್ತಾ ಇರೋದು, ದೇವರು, ಲೋಕ, ಯೇಸು ಕ್ರಿಸ್ತನು, ಮತ್ತೆ ನಂಬಿಕೆ, ನಿತ್ಯ ಜೀವ ಅಂತ. ಮೊದಲನೇದಾಗಿ ದೇವ್ರ ಬಗ್ಗೆ, ಈ ಕಿರುಬೆರಳಿನ ಬಗ್ಗೆ ಆದಿಕಾಂಡ 1:1 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನಾವ್ ಏನನ್ನ ನೋಡ್ತೀವಿ ಅಂದ್ರೆ, ದೇವ್ರು ಬಂದ್ಬಿಟ್ಟು ಮನುಷ್ಯರನ್ನ ತುಂಬಾ ಇದರಿಂದ ತನ್ನ ಸ್ವರೂಪದಲ್ಲಿ ಇಷ್ಟಪಟ್ಟು ಸೃಷ್ಟಿ ಮಾಡಿರ್ತಾನೆ. ಅಂದ್ರೆ ಇವ್ರು ನನ್ ಜೊತೆ ಇರ್ಬೇಕು, ನಾನ್ ಇವ್ರ ಜೊತೆ ಇರ್ಬೇಕು ಎಂಬುದಾಗಿ ಅಂದ್ಕೊಂಡು ಸೃಷ್ಟಿ ಮಾಡಿರ್ತಾರೆ. ಆದ್ರೆ ದೇವರು ನಮ್ಗೆ ಸೃಷ್ಟಿ ಮಾಡಾದ್ಮೇಲೆ ಕೊಟ್ಟಿದ್ದ ಪ್ರತಿಯೊಂದು ಆಶೀರ್ವಾದಗಳನ್ನ ನಾವು ನೋಡ್ತೀವಿ. 1ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಳೋಣ. 1ನೇ ಅಧ್ಯಾಯ 1:27. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು. ದೇವರು ಅನ್ಕೊಂಡಿದ್ರೆ ಮನುಷ್ಯರನ್ನ ಬೇರೆ ಯಾವ್ದಾದ್ರೂ ಒಂದು ರೂಪದಲ್ಲಿ ಸೃಷ್ಟಿ ಮಾಡ್ಬೋದಾಗಿತ್ತು. ಆದ್ರೆ ಅನ್ನದೇ ಒಂದು ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಾನಂದ್ರೆ ನಾವು ಎಷ್ಟು ವಿಶೇಷರಾಗಿರ್ಬೋದು ಎಂಬುದಾಗಿ ತಿಳಿದುಕೊಳ್ಬೇಕು. ಮತ್ತೆ ಆದಿಕಾಂಡ 1:27-28 ನೋಡುವುದಾದ್ರೆ, ಆತನ ಭೂಮಿ ಮೇಲೆ ಸೃಷ್ಟಿ ಮಾಡಿದ ಪ್ರತಿಯೊಂದ್ರ ಮೇಲೆ ನಮಗೆ ಒಂದು ಅಧಿಕಾರವನ್ನು, ಅಂದ್ರೆ ಇದು ನಮ್ಗೆ ಕೊಟ್ಟಿರುವಂತ ಆಶೀರ್ವಾದ ಆಗಿದೆ. ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ಏನೇ ಆಗಿರ್ಲಿ, ಅದು ಮಣ್ಣಿನಿಂದ ಹಿಡಿದು ಜೀವಿಸುವಂತ ಒಂದರ ಮೇಲೆ ಸಹ ನಮ್ಮ ಒಂದು ಅಧಿಕಾರವನ್ನು ಚಲಾಯಿಸ್ಬೇಕೆಂಬುದಾಗಿ ದೇವರು ನಮ್ಗೆ ಆಶೀರ್ವಾದವನ್ನು ಕೊಟ್ರು.
ಮತ್ತೆ ಆದಿಕಾಂಡ 2:7 ನೋಡೋದಾದ್ರೆ, ಹೀಗಿರಲು ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು, ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಅಂದ್ರೆ ದೇವರು ನಮ್ಮನ್ನ ಸೃಷ್ಟಿ ಮಾಡಾದ್ಮೇಲೆ ಎಲ್ಲವನ್ನು ಮಾತಿನಿಂದ ಸೃಷ್ಟಿ ಮಾಡಿದ್ರು. ಅಂದ್ರೆ ಇವಾಗ ಒಂದು ಮರ ಆಗ್ಲಿ ಅಂದ್ರೆ ಮರ ಉಂಟಾಯ್ತು, ಮತ್ತೆ ಏನೇ ಈ ಭೂಮಿ ಮೇಲೆ ನಾವು ನೋಡುವಂತದ್ದು ಏನೇ ಆಗಿರ್ಲಿ, ಅದು ನೇಚರ್ ಇಂದ ಬರುತ್ತೆ ಅಂತ ಆದ್ರೆ ಅದೆಲ್ಲ ದೇವ್ರ ಮಾತಿನಿಂದ ಸೃಷ್ಟಿಯಾಗಿರೋದು. ಆದ್ರೆ ಮನುಷ್ಯರನ್ನು ಮಾತ್ರ ದೇವರು ತನ್ನ ಕೈಯಿಂದ ಸೃಷ್ಟಿ ಮಾಡಿ, ಮನುಷ್ಯರ ಆಗ್ಲಿ ಅಂತ ದೇವ್ರ ಒಂದು ಮಾತು ಹೇಳಿದ್ರೆ ಪಕ್ಕ ಆಗಿರೋದು. ಆದ್ರೆ ನಮ್ಮನ್ನ ಸೃಷ್ಟಿ ಮಾಡಿದ ಪ್ರತಿಯೊಬ್ರು ಯೂನಿಕ್ ಆಗಿ ದೇವರು ಸೃಷ್ಟಿ ಮಾಡಿದ ಅಂದ್ರೆ ಅದು ದೇವರ ಒಂದು ಸೃಷ್ಟಿ ಮತ್ತೆ ಅದ್ಭುತ ಆಗಿರುತ್ತೆ. ಮತ್ತೆ ಸೃಷ್ಟಿ ಮಾಡಿದ ದೇವರು ಮಣ್ಣಿನಿಂದ ನಮ್ಮನ್ನು ತನ್ನ ಸ್ವರೂಪದಲ್ಲಿ ರೂಪಿಸಿದ್ದಲ್ದೆ ಆತನ ಅಂದ್ರೆ ಜೀವ ಶ್ವಾಸವನ್ನು ದೇವರು ಸ್ವತಃವಾಗಿ ಊದ್ತಾರೆ. ಅದು ವಿಶೇಷವಾದದ್ದು. ನಮಗೆ ದೇವರ ಒಂದು ಜೀವ ಶ್ವಾಸವನ್ನು ಕೊಟ್ಟಿದ್ದಾನೆ. ಆದರೆ ನಾವು ದೇವರು ನಮ್ ಜೊತೆ ಇರ್ಬೇಕಂತ, ಮತ್ತೆ ನಾವು ದೇವ್ರ ಜೊತೆ ಇರ್ಬೇಕಂದ್ಬಿಟ್ಟು ನಮ್ಮನ್ನ ಸೃಷ್ಟಿ ಮಾಡಿದ್ರು. ನಾವಾದ್ರೂ ಒಂದು 27 ಜೆನಿಸಿಸ್ 2 ಮತ್ತೆ 17 ನೋಡ್ಕೊಳ್ಳೋಣ. ಏದೇನ್ ತೋಟದಲ್ಲಿ ಸೃಷ್ಟಿ ಮಾಡಿರೋ ಒಂದು ಮರ, ಅದರ ಬಗ್ಗೆ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದೆಂದು ದಿನ ಸತ್ಯ ಹೋಗುವಿ ಎಂದು ವಿಧಿಸಿದನು. ಅವರಿಗೆ ಆ ಏದೇನ್ ತೋಟದಲ್ಲಿ ಇಂಥ ಹಣ್ಣಿಲ್ಲ ಅಂತ ಇರಲ್ಲ, ಎಲ್ಲ ಇರುತ್ತೆ. ಆದ್ರೆ ಈ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣು ಹೇಗಿರುತ್ತೆ ಅಂದ್ರೆ ಕಣ್ಣಿಗೆ ಒಂದು ರಮ್ಯವಾಗಿ ಮತ್ತೆ ಅದು ಸೆಳೆಯುವಂತದ್ದಾಗಿರುತ್ತೆ. ಆದ್ರೆ ಮನುಷ್ಯರು ಅಂದ್ರೆ ನಮ್ಮ ಆದಿ ಪಿತರಾಗಿರುವಂತ ಆದಮ್ ಮತ್ತೆ ಆದಮ್ ಮತ್ತೆ ಹವ್ವನ ಸೃಷ್ಟಿ ಮಾಡಿದ್ರು. ಆದ್ರೆ ಅವರು ದೇವರು ಸೃಷ್ಟಿ ಮಾಡಿದ್ದನ್ನ ಏನು ಅವ್ರಿಗೆ ವಿಧಿಸಿರ್ತಾರಲ್ಲ ಆ ಆಜ್ಞೆಯನ್ನ ಮೀರಿ ಡಿಸೊಬಿಡಿಯಂಟ್ ಆಗಿರ್ತಾರೆ. ಎರಡನೇ ಬೆರಳಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ, ಒಂದನೇ ಬೆರಳು ದೇವ್ರು ಆಯ್ತು. ದೇವ್ರು ನಮ್ಮನ್ನ ಹೇಗ್ ಸೃಷ್ಟಿ ಮಾಡಿದ್ರು ಮತ್ತೆ ನಮ್ಗೆ ಕೊಟ್ಟಂತ ಆಶೀರ್ವಾದ ಆಗಿರ್ಲಿ, ಮತ್ತೆ ನಮ್ಮನ್ನು ಸೃಷ್ಟಿ ಮಾಡಾದ್ಮೇಲೆ ತನ್ನ ಜೀವ ಶ್ವಾಸವನ್ನು ಕೊಟ್ಟಿದೆ ಎಂಬುದಾಗಿ ನೋಡ್ಕೊಂಡ್ವಿ. ಎರಡನೇ ಬೆರಳು ಲೋಕ, ನಾವು ಇರುವಂತ ಇವಾಗ ಪರಿಸ್ಥಿತಿ ಮತ್ತೆ ಜನರು ಇರುವಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ಕೊಳ್ಳೋಣ. ಲೋಕದಲ್ಲಿ ಇವಾಗ ಹೇಗೆ ಇದ್ದಾರೆ ಎಂಬುದಾಗಿ ಆದಿಕಾಂಡ 3:1-6 ನಾವು ಓದ್ಕೊಳ್ಳೋದಾದ್ರೆ, ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು, ಮತ್ತೆ ಅದೊಂದು ಬುದ್ಧಿವಂತ ಪ್ರಾಣಿಯಾಗಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಆಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನನ್ಗೊಂದು ಅನ್ಸಿದ್ದೇನಂದ್ರೆ, ಅವಾಗ ಬುದ್ಧಿ ಮತ್ತೆ ಯುಕ್ತಿ ಉಳ್ಳದಂತ ಅಲ್ಲಿ ಪದ ಬರ್ಬೇಕಾದ್ರೆ ನನ್ಗೆ ಅನ್ಸಿದ್ದೇನಂದ್ರೆ, ಸೈತಾನ್ಗೆ ಆಲ್ಮೋಸ್ಟ್ ಎಲ್ಲಾ ತರ ಇದಿತ್ತು, ಕೈ ಕಾಲು ಮತ್ತೆ ಥಿಂಕಿಂಗ್ ಆಗಿರ್ಲಿ ಮನುಷ್ಯರ ತರಾನೇ ಇರ್ಬೋದು, ಮತ್ತೆ ಮಾತಾಡೋದಾಗಿರ್ಲಿ ಆತರ ಎಲ್ಲ ಇರ್ಬೋದೇನೋ ಇತ್ತು ಅಂತ ಎಲ್ಲ ಅನ್ಸುತ್ತೆ. ಅಷ್ಟೆಲ್ಲ ಇರ್ಬೇಕಾದ್ರೆ ಸೈತಾನನು ಸರ್ಪದ ರೂಪದಲ್ಲಿ ಅವಳ ಹತ್ರ ಬಂದ್ಬಿಟ್ಟು ವಂಚಿಸೋದನ್ನ ಮತ್ತೆ ಆ ಸ್ಟೋರಿ ಎಲ್ಲ ನಮಗ್ ಗೊತ್ತು. ಹಣ್ಣು ಹೇಗೆ 6ನೇ ವಚನದಲ್ಲಿ ನಾವು ನೋಡ್ಕೊಳ್ಳೋದ, ಸ್ತ್ರೀಯು ಮರದ ಹಣ್ಣನ್ನು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಆದಾಮು ಮತ್ತೆ ಅವ್ವನ ಸೈತಾನ ಅಂದ್ರೆ ಅವ್ವನ ಒಂದು ಮರಳುಗೊಳಿಸಿ ವಂಚಿಸಿ ಅದನ್ನ ತಿನ್ನೋ ಹಾಗೆ ಮಾಡಿರ್ತಾನೆ. ದೇವರು ಹೇಳಿದಂತ ಒಂದು ವಿಷಯವನ್ನು ನಾವು ಸಹ ಇಲ್ಲಿ ಈ ಲೋಕದಲ್ಲಿ ಈಗ ಬದುಕ್ತಾ ಇರುವಂತ ಎಲ್ಲರೂ ಹುಟ್ಟುವಂತ ಒಂದು ಪಾಪದಿಂದ ಹಿಡಿದಾಗ್ಲಿ ಎಲ್ಲರೂ ಒಂದು ಪಾಪದ ಇದರಿಂದ ಹುಟ್ಟೇವೆ. ಮತ್ತೆ ಅದರಿಂದ ಮನುಷ್ಯರು ದೇವರಿಂದ ದೂರ ಆಗ್ಬಿಟ್ಟು ಯಾವಾಗ ಹಣ್ಣನ್ನು ತಿನ್ಬಾರ್ದಂತ ಹೇಳಿದಂತ ಹಣ್ಣನ್ನು ತಿಂದ್ರೋ ಅವರು ದೇವರಿಂದ ದೂರ ಆದ್ರು. ಆತ್ಮಿಕವಾಗಿ ಅವ್ರಿಗೆ ವಾಕ್ಯದಲ್ಲಿ ಹೇಳುವ ಪ್ರಕಾರ ಸತ್ಯ ಹೋಗುವೆ ಅಂತ ಹೇಳಿದೆ, ಹಾಗೆ ಅವರು ಆತ್ಮಿಕವಾಗಿ ಸತ್ತು ಹೋಗಿರ್ತಾರೆ. ಆದ್ರಿಂದ ಜನರು 6 ಸಮಸ್ಯೆಗಳಲ್ಲಿ
ಸಿಕ್ಕಾಕಿಕೊಂಡು ಬೀಳ್ತಾ ಇದ್ದಾರೆ. ನಾವು ನೋಡೋಣ. ಮೊದಲನೇದಾಗಿ ಯೋಹಾನ 8:44 ನೋಡೋದಾದ್ರೆ, ನಾವೆಲ್ಲ ಸೈತಾನನ ಮಕ್ಕಳಾಗಿ ಜೀವಿಸ್ತಿದ್ದೆವು. ಯಾವಾಗ ಆತ್ಮಿಕ ರೀತಿಯಾಗಿ ಸತ್ತೋದು ಸೈತಾನನ ಮಕ್ಕಳಾಗಿದ್ದೇವೆ, ಅವಾಗ್ಲೇ ಸೈತಾನನು ನಮ್ಮನ್ನ ಆಳ್ತಾ ಇದ್ದಾನೆ. ನಾವು ಅಲ್ಲಿ ನೋಡೋದಾದ್ರೆ 8:44 ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಈ ವಾಕ್ಯದ ಅರ್ಥ ನೋಡೋದಾದ್ರೆ, ಸೈತಾನನ ಮಕ್ಕಳಂದ್ರೆ ಒಂದು ನಿಜದ ಹಾದಿಯಲ್ಲೇ ಇಲ್ಲ. ಅವರು ಅವ್ರ ಜೀವಿತಾನೇ ಒಂದು ಸುಳ್ಳಾಗಿ ಬದುಕ್ತಾ ಇದಾರೆ. ಅಂದ್ರೆ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ ಇನ್ನ ಈ ಲೋಕ ಏನು, ಅವ್ರ ಯಾರನ್ನ ನಂಬೇಕು, ಮತ್ತೆ ಯಾರ ಹತ್ರ ಇದ್ದಾರೆ, ಅವ್ರ ಅಧಿಕಾರ ಎಲ್ಲ ಯಾರು ತಗೊಂಡಿದ್ದಾರೆ ಅಂತ, ದೇವ್ರು ಕೊಟ್ಟಿದಂತ ಆಶೀರ್ವಾದಗಳನ್ನ ಹಾಗೆ ಬದುಕ್ತಾ ಇದಾರೆ. ಮತ್ತೆ ಎರಡನೇ ಸಮಸ್ಯೆ ನೋಡೋದಾದ್ರೆ, FSC 2:2 ಗಾಳಿಯಲ್ಲಿ ವಾಯುಮಂಡಲದಲ್ಲಿ ಇರುವಂತ ಸೈತಾನನು ನಮ್ಮ ಮೇಲೆ ಅಧಿಕಾರವನ್ನು ನಡೆಸ್ತಾನೆ. ಆತನ ಒಂದು ಅಧಿಕಾರದಲ್ಲಿ ನಾವು ಆತನ ಬಲೆಯಲ್ಲಿ ಸಿಗಾಕೊಂಡಿದ್ದೇವೆ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಯಾವಾಗ ನಾವು ಆತ್ಮಿಕ ರೀತಿಯಾಗಿ ಸತ್ತೋದ್ವೋ ಒಂದು ಸೈತಾನನ ಮಕ್ಕಳಾಗೋದ್ವಿ. ಜನರನ್ನು ಆತನ ಬಲಿಯಲ್ಲಿ ಇಟ್ಕೊಂಡಿದ್ದಾನೆ. ಮತ್ತೆ ನೆಕ್ಸ್ಟ್ ಮತ್ತಾಯ 11:28 ನಾವು ನೋಡೋದಾದ್ರೆ, ಎಲೈ ಕಷ್ಟಪಡುವವರೇ ಹೊರತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಅಂದ್ರೆ ಮನುಷ್ಯರಿಗೆ ಒಂದು ಶಾಂತಿ ಸಮಾಧಾನ ಅನ್ನೋದು ಇಲ್ವೇ ಇಲ್ಲ, ಆತರ ಮಾಡಿದಾನೆ. ಬದುಕಂದ್ರೆ ಏನ್ ಅನ್ಕೊಂಡಿದ್ದಾರೆ, ಕಷ್ಟ ಪಡ್ಬೇಕು, ಮತ್ತೆ ಅನ್ಸಿದ್ನ ಮಾಡ್ಬೇಕು, ಆತರ ಅನ್ಕೊಂಡಿದಾದ್ರೆ ನಿಜವಾದ ಆತ್ಮಿಕ ಜೀವಿತ ಅವ್ರಿಗೆ ಗೊತ್ತೇ ಇಲ್ಲ, ಆತರ ಬದುಕ್ತಾ ಇದಾರೆ. ಇದು ಸೈತಾನನ ಮಕ್ಕಳಾಗಿರುವಂತವ್ರಿಗೆ ಆಗುವಂತ ಒಂದು 3ನೇ ಸ್ಥಿತಿಯಾಗಿದೆ. ಮತ್ತೆ 4ನೇ ಸ್ಥಿತಿಯನ್ನು ನಾವು ನೋಡ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 8:4. ಚದರಿ ಹೋದವರ ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸುವಾರ್ತೆ ಎಂಬ ಸಮಾರ್ಯ ಎಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿದ್ದವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಏಕೆಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾ ಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಅಂದ್ರೆ ಅವ್ರನ್ನ 4ನೇ ಸ್ಥಿತಿ ನೋಡ್ತೇವೆ. ಅವರು ತುಂಬಾ ಜನರಲ್ಲಿ ದೆವ್ವದ ಒಂದು ಅಂದ್ರೆ ದೆವ್ವಗಳು ಸೇರ್ಕೊಂಡು ಅವ್ರಿಗೆ ಕೊಡುವಂತ, ಅವ್ರು ಬದುಕ್ತಾ ಇಲ್ಲ, ಆದ್ರೆ ಅವ್ರ ಮೂಲಕ ದೆವ್ವಗಳು ಅವರಲ್ಲಿ ಕಾರ್ಯಗಳನ್ನು ಮಾಡ್ತಿದೆ. ಇದು ಶಾರೀರಿಕ ಸಮಸ್ಯೆ ಆಗಿದೆ. ಜನರಲ್ಲಿ ಇರುವಂತ ಒಂದು 4ನೇ ಸ್ಥಿತಿ. ಸೈತಾನನ ಮಕ್ಕಳಾದ್ಮೇಲೆ ಅವರು ವಿಗ್ರಹ ಆರಾಧನೆ ಒಳಗಾಗಿದ್ದಾಗಿರ್ಲಿ, ದೇವ್ರನ್ನ ಹುಡುಕೊಂಡು ಹೋಗ್ತಾ ಇದಾರೆ.
ಶಾಂತಿ ಸಮಾಧಾನ ಇಲ್ಲದೆ, ಮತ್ತೆ ಒಂದು ಶಾಂತಿ ಇಲ್ಲ ಅವರಲ್ಲಿ, ಅವರೇ ಕಷ್ಟ ಪಡ್ತಾ ಇದಾರೆ, ಮತ್ತೆ ಮಾನಸಿಕ ಒಂದು ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ, ಮತ್ತೆ ಶಾರೀರಿಕ ಇವಾಗ ನೋಡಿದ್ವಲ್ಲ ದೆವ್ವದ ಒಂದು ಕಾಟದಿಂದ ಆಗಿರ್ಲಿ, ಮತ್ತೆ ರೋಗಗಳು, ಈ ತರ ಒಂದು ಶಾರೀರಿಕ ಸಮಸ್ಯೆಗಳಿಂದ ಅವ್ರು ಬಳಲ್ತಾ ಇದ್ದಾರೆ. ಮತ್ತೆ ಐದನೇದಾಗಿ ನೋಡ್ಕೊಳ್ಳೋಣ, ಮರಣ ಮತ್ತು ನರಕ ಅವ್ರನ್ನ ಲೋಕದ ಜನರನ್ನ ಇದ ಎಳೀತಿದೆ. ಲೂಕನು ಬರೆದ ಸುವಾರ್ತೆ 16:19-31 ನಾವು ನೋಡ್ತೇವೆ. ಆ ಶ್ರೀಮಂತನು ಮತ್ತೆ ಲಾಜರನನ್ನು ಕಥೆಯನ್ನ ನಾವು ನೋಡ್ತೇವೆ. ಲಾಜರ್ನು ಭೂಮಿಯಲ್ಲಿ ಇರ್ಬೇಕಾದ್ರೆ ಅವನು ಒಂದು ಕಷ್ಟದಲ್ಲಿ ಜೀವಿಸ್ನು, ಮತ್ತೆ ಆ ಶ್ರೀಮಂತನಿದ್ದವನು ಶ್ರೀಮಂತನ ಮತ್ತೆ ಲಾಜರನ ಕತೆ ನಮ್ಗೆ ಗೊತ್ತು. ಅದು ಮರಣ ಮತ್ತೆ ಅವನು ನರಕಕ್ಕೆ ಹೋಯ್ತಾನೆ ಶ್ರೀಮಂತನು, ಆದ್ರೆ ಲಾಜರನು ದೇವರ ಅಬ್ರಾಹ್ಮನ ಎದೆಯಲ್ಲಿ ವರ್ಗಿಕೊಂಡಿರೋದನ್ನ ನಾವು ನೋಡ್ತಾನೆ. ಆದ್ರೆ ಈ ಲೋಕದಲ್ಲಿ ಇರ್ಬೇಕಾದ್ರೇನೆ ನಮ್ಗಿರೋದು ಕೊನೆ ಇದು ಅವಕಾಶ ಏನಂತ, ರಕ್ಷಣೆ ಹೊಂದ್ಬೇಕು, ಮತ್ತೆ ದೇವರನ್ನು ಅರ್ಥ ಮನುಷ್ಯರೇ ನಮ್ಮ ಬಾಯಿಂದ ಅರಿಕೆ ಮಾಡ್ಬೇಕೆಂಬುದಾಗಿ. ಮತ್ತೆ ಐದನೇದಾಗಿ ನಮ್ಮ ಆತ್ಮಿಕ ಸ್ವಾಸ್ಥ್ಯ, ಹೇಗೆ ನಮ್ಮ ತಂದೆ ತಾಯಿಗಳ ಒಂದು ಆಸ್ತಿ ನಾವು ಅವ್ರು ಸತ್ತಾದ್ಮೇಲೆ ನಮಗೆ ಬರುತ್ತೋ, ಹಾಗೆ ನಮ್ಮ ಅವ್ರು ಮಾಡಿರುವಂತ ನಮ್ಮ ಪಿತೃಗಳ ಇದಾಗಿರ್ಲಿ, ಮತ್ತೆ ನಮ್ಮ ಪಿತೃಗಳ ಪಾಪ ಆಗಿರ್ಲಿ, ಮತ್ತೆ ನಮ್ಮ ತಂದೆ ತಾಯಿಗಳ ಪಾಪ ನಮ್ಮ ಮೇಲೆ ಕೂಡ ಬಂದಿದೆ. ನಾವು ಹುಟ್ಟುವವರಿಂದನೇ ಪಾಪಿಗಳಾಗಿ ಹುಟ್ಟಿದ್ದೇವೆ. ಇದು ಸೈತಾನನ 6 ಸ್ಥಿತಿಗಳು. ಮತ್ತೆ ನೆಕ್ಸ್ಟ್ ಪೇಜ್ ನಾವು ನೋಡ್ತೇವೆ. ಆದಿಕಾಂಡ 3:15 ಹಳೆ ಒಡಂಬಡಿಕೆಯಿಂದಾನೇ ಒಂದು ವಾಕ್ಯ ನಮಗೋಸ್ಕರ ಕೊಡಲ್ಪಟ್ಟಿದೆ. ಅಂದ್ರೆ ಅವಾಗಿಂದಾನೇ ಒಂದು ದೇವ್ರು ನಮಗೋಸ್ಕರ ಸ್ತ್ರೀ ಸಂತತಿಯಿಂದ ಒಬ್ಬ ಹುಟ್ಟಬೇಕು, ಯೇಸು ಕ್ರಿಸ್ತನ ಮೂಲಕನೇ ನಮ್ಗೆ ರಕ್ಷಣೆ ಎಂಬುದಾಗಿ ಬರೆಯಲ್ಪಟ್ಟಿದೆ, ವಾಗ್ದಾನ ಮಾಡಲ್ಪಟ್ಟಿದೆ. ಅದನ್ನ ನಾವು ಆದಿಕಾಂಡ 3:15 ನೋಡ್ತೇವೆ. ಮತ್ತೆ 1 ಯೋಹಾನ 3:8 ನಾವು ನೋಡ್ತೇವೆ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರನೇ ದೇವ ಕುಮಾರನು ಯೇಸು ಕ್ರಿಸ್ತನ್ ಬಂದು ನಮ್ಮನ್ನು ಸೈತಾನನ ಒಂದು ಬಲೆಯಿಂದ ಆತನ ಮಾಡಿರುವಂತಹ ಚೌಕಟ್ಟಿನಿಂದ ನಮ್ಮನ್ನು ಬಿಡಿಸಿ, ಆತನ ಮಕ್ಕಳಿಂದ ನಮ್ಮನ್ನು ಆತನ ಮಕ್ಕಳಾಗಿರುವಂತ ಲೋಕದ ಜನರನ್ನು ತೆಗೆದು ರಕ್ಷಣೆಗೆ ಕೇವಲ ಯೇಸು ಕ್ರಿಸ್ತನೇ ಮಾರ್ಗ ಎಂಬುದಾಗಿ ದೇವರ ವಾಕ್ಯ ಕೊಡಲ್ಪಟ್ಟಿದೆ. ಮತ್ತೆ ರೋಮ 8:1-12 ನೋಡ್ತೇವೆ, ಯೇಸು ಕ್ರಿಸ್ತನು ಒಂದು ಸತ್ಯ ಅರಸನಾಗಿ ಬಂದು ಸೈತಾನನ ಎಲ್ಲ ಕಾರ್ಯಗಳನ್ನು ಲಯ ಮಾಡಿದ, ಮತ್ತೆ ಸತ್ಯ ಯಾಜಕನಾಗಿ ಬಂದು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿದನು. ಅಂದ್ರೆ ಕೇವಲ ಕ್ರಿಸ್ತನು ಮಾತ್ರ ನಮ್ಮನ್ನು ಪಾಪಗಳಿಂದ ಬಿಡಿಸುವುದಕ್ಕೆ ಒಂದು ಮಾರ್ಗವಾಗಿದ್ದನು. ಅದು ದೇವರಿಂದ ಕಳಿಸಲ್ಪಟ್ಟಿದ್ರಿಂದ ಮಾತ್ರನೇ, ಮತ್ತೆ ಆತನು ಅಲ್ಲಿಂದ ಬಂದಿರೋದ್ರಿಂದ ಆತನು ಮಾತ್ರನೇ ನಮ್ಮನ್ನು ಬಿಡಿಸುವುದಕ್ಕೆ ಸಾಧ್ಯ. ಯೋಹಾನ 14:6 ನಾವು ನೋಡ್ತೇವೆ, ಸತ್ಯ ಪ್ರವಾದಿಯಾಗಿ ಯೇಸು ಕ್ರಿಸ್ತನು ಬಂದು ಆತನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಹೋಗುದು, ಯಾಕಂದ್ರೆ ಯೇಸು ಕ್ರಿಸ್ತನು ಮಾತ್ರ ತಂದೆಯಿಂದ ನಮ್ಮ ಬಳಿಗೆ ಬಂದಿದ್ದಾನೆ. ಅಂದ್ರೆ ಆತರ ಒಬ್ಬರಿಗೆ ಮಾರ್ಗ ಗೊತ್ತಿದೆ, ಹೇಗೆ ನಮ್ಮನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ. ಯಾರ್ಯಾರು ಕ್ರಿಸ್ತನನ್ನು ನಂಬುತ್ತಾರೋ ಅವರಿಗೆ ಮಾತ್ರನೇ ನಿತ್ಯ ಜೀವ ಉಂಟೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಯೇಸುವೆ ಕ್ರಿಸ್ತನು ಎಂಬುದಾಗಿ ನಾವು ನೋಡ್ತೇವೆ. ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೆಂದು ಯಾರು ಪೇತ್ರನ್ ಹೇಳ್ತಾನೆ. ಜನರು ಹೇಗ್ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಎಂಬುದಾಗಿ ಕೇಳುವಾಗ ಬೇರೆ ಬೇರೆ ಉತ್ತರ ಹೇಳ್ತಾನೆ. ಆದ್ರೆ ಪೇತ್ರ ಮಾತ್ರ ದೇವರ ಆತ್ಮ ಭರಿತವನಾಗಿ ಈ ಮಾತನ್ನು ಹೇಳ್ತಾನೆ, ನೀನೇ ಬರಬೇಕಾಗಿರುವ ಕ್ರಿಸ್ತನು ಮತ್ತೆ ಜೀವ ಸ್ವರೂಪನು ಆಗಿದೆ ಎಂಬುದಾಗಿ. ನಾವು ಯಾರ್ಯಾರು ಯೇಸುವನ್ನ ನಂಬ್ತೇವೋ ಅವ್ರಿಗೆ ಮಾತ್ರನೇ, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವ್ರಿಗೆ ಮಾತ್ರನೇ ರಕ್ಷಣೆ ಎಂಬುದಾಗಿ ನಾವು ತಿಳ್ತೇವೆ. ಅಂದ್ರೆ ಬರಬೇಕಾಗಿರೋ ಕ್ರಿಸ್ತನು ಯೇಸು ಕ್ರಿಸ್ತನು ಎಂಬುದಾಗಿ ತಿಳ್ಕೊಂತೇವೆ. ನೆಕ್ಸ್ಟ್ ಸ್ಲೈಡ್. ನಂಬಿಕೆ. ಅವಾಗ್ಲೇ 3ನೇ ಬೇಳಲ್ಲಿ ನಾವು ನೋಡ್ಕೊಂಡಿದ್ದ ಪ್ರಕಾರ ಯೇಸು ಕ್ರಿಸ್ತನಲ್ಲಿ ಆತನು ಬರಬೇಕು, ಮತ್ತೆ ಆತನು ಸತ್ಯ ಯಾಜಕ, ಸತ್ಯ ಪ್ರವಾದಿ, ಮತ್ತೆ ಸತ್ಯ ಅರಸನಾಗಿ ಬಂದು ಸೈತಾನನ ಕಾರ್ಯಗಳಿಂದ ಮತ್ತೆ ನಮ್ಮ ಪಾಪಗಳಿಂದ ಮತ್ತೆ ನರಕದ ಒಂದು ಬಾಗಿಲಿನ ನಮ್ಮನ್ನು ಬಿಡಿಸಿ, ಯಾರ್ಯಾರು ಇದನ್ನ ಆತನು ಬಿಡಿಸಿದ್ದಾನೆ ಎಂಬುದಾಗಿ ನಂಬುತ್ತಾರೋ, ಬಾಯಿಂದ ಅರಿಕೆ ಮಾಡ್ತಾರೋ ಅವ್ರಿಗೆ
ಈ ಅಂಗೀಕಾರ ಎಂಬುದು. ಅಂದ್ರೆ ಇದನ್ನ ತಿಳಿದುಕೊಂಡು ಅವ್ರು ಯಾವಾಗ ಹೌದು ಅಂತ ಅರ್ಥ ಅವರು ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದ ಕೂಡಲೇ ಅವರು ದೇವ್ರ ಮಕ್ಕಳಾಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ 1:12 ಅದೇ ಹೇಳುತ್ತೆ. ಮತ್ತೆ ರೋಮಪುರದವರಿಗೆ 10:9-10 ನಾವು ನೋಡ್ತೇವೆ. ಹೃದಯದಿಂದ ನಂಬುವವರು ಮೂಲಕ ಮತ್ತೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಮಗೆ ರಕ್ಷಣೆ ಸಿಗುತ್ತೆ. ಮತ್ತೆ ಪ್ರಕಟಣೆ 3:20 ಹೇಳ್ತಿದೆ, ಕ್ರಿಸ್ತನು ಪ್ರತಿಯೊಬ್ಬರಿಗೆ, ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬರಿಗೆ ಸುವಾರ್ತೆ ಹೋಗೋವರೆಗೂ ಮತ್ತೆ ಬರಲ್ಲ, ಮತ್ತೆ ಎರಡನೇ ಬರವಣೆ ಆಗಲ್ಲ, ಮತ್ತೆ ಎಲ್ಲರಿಗೆ ಸುವಾರ್ತೆ ಹೋಗ್ಲೇಬೇಕು ಎಂಬುದಾಗಿ ಆತನ ಇಚ್ಛೆ ಆಗಿದೆ. ಅದಕ್ಕೆ ನಮ್ಗೆ ಮತ್ತೆ 28 ಲಾಸ್ಟ್ 19-20 ಹೇಳೋದೇನಂದ್ರೆ, ಆ ವಾಕ್ಯಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ಆದ್ರಿಂದ ಪ್ರತಿಯೊಬ್ಬರ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ಯೇಸು ಕ್ರಿಸ್ತನ ತಟ್ತಾ ಇದ್ದಾನೆ, ಈಗೋ ನಾನೇ ನಿಜವಾದ ರಕ್ಷಕನು, ನನ್ನನ್ನು ಒಳಗಡೆ ಅಂದ್ರೆ ನನ್ನನ್ನು ನಂಬಿ ಎಂಬುದಾಗಿ ಅದರ ಸುವಾರ್ತೆ ಬರುವಾಗ ಯಾರ್ಯಾರು ಅದನ್ನ ನಂಬ್ತಾರೋ ಅವ್ರಿಗೆ ಮಾತ್ರನೇ ದೇವರ ರಕ್ಷಣೆ ಎಂಬುದಾಗಿ ನಾವು 4ನೇ ತಿಳ್ಕೊಂತೇವೆ. ಮತ್ತೆ ಕೊನೆಯದಾಗಿ 5ನೇದು ಏನಂತ ಅಂದ್ರೆ, 1ನೇ ಕೊರಿಂಥದವರಿಗೆ 3:16 ನಾವು ನೋಡ್ತೇವೆ, ನಾವು ಯಾವಾಗ ದೇವರನ್ನ ಆತನ ಮಕ್ಕಳಾಗಿ ಆಗಿ ಆತನನ್ನ ಬಾಯಿಂದ ಮತ್ತೆ ಹೃದಯ ಮೂಲಕ ಅಂಗೀಕರಿಸಿಕೊಳ್ತೇವೋ, ನಮ್ಮ ಹೃದಯ ಆತನ ಒಂದು ಆಲಯವಾಗಿದೆ. ನಾವು ಏನಾದ್ರೂ ಮಾಡ್ಬೇಕಾದ್ರೆ, ಈ ಲೋಕದ ವಿಚಾರವಾಗಿರ್ಲಿ ಏನಾದ್ರೂ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ದೇವರಲ್ಲಿ ನಾವು ರಕ್ಷಣೆ ಹೊಂದಾದ್ಮೇಲೆ ದೇವರು ನಮ್ಮಲ್ಲಿ ವಾಸಿಸುವವನಾಗಿರ್ತಾನೆ. ಮತ್ತೆ ಯೋಹಾನ 14:26 ನಾವು ನೋಡ್ತೇವೆ, ನಾನು ನಿಮಗೆ ಹೇಳಿದನ್ನೆಲ್ಲ ನೆನಪಿಗೆ ತರುವೆನು. ಅಂದ್ರೆ ಪವಿತ್ರಾತ್ಮದ ಮೂಲಕ ದೇವರು ನಮ್ಗೆ ಈ ಕಾರ್ಯವನ್ನು ನಡೆಸ್ತಾನೆ. ನಾವು ಏನ್ ಮಾಡ್ಬೇಕು ಅಂದ್ರೆ ಮಾರ್ಗದರ್ಶನವನ್ನು ಮಾಡುವವನಾಗಿರ್ತಾನೆ. ನಾವು ನಮ್ಮ ಜೀವಿತವನ್ನು ತಪ್ಪು ದಾರಿಗೆ ಹಿಡಿಯದಂತೆ, ಮತ್ತೆ ಹೇಗೆ ನಾವು ಎಲ್ಲಿಗೆ ಮತ್ತೆ ಏನ್ ಮಾಡ್ಬೇಕೆಂಬುದಾಗಿ ಪವಿತ್ರಾತ್ಮದ ಮೂಲಕ ದೇವರು ಮಾರ್ಗದರ್ಶನ ನೀಡುವನಾಗಿರ್ತಾನೆ. ಯೋಹಾನ 16:24 ನಾವು ನೋಡ್ತೇವೆ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಅಂದ್ರೆ ನಾವು ಬೇಡಿಕೊಳ್ಬೇಕು. ಯಾರ ಹೆಸರಿನಲ್ಲಿ? ಕ್ರಿಸ್ತನ ಹೆಸರಿನಲ್ಲಿ. ನಾವು ಇವಾಗ ಏನಾದ್ರು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಅದ್ ನಮ್ಗೆ ಆಲ್ರೆಡಿ ಆಗಿದೆ ಎಂಬುದಾಗಿ ನಾವು ನಂಬುವವರಾಗಿರ್ಬೇಕು. ಮತ್ತೆ ನಮ್ಗೆ ಈ ಲೋಕದಲ್ಲಿ ಬೇರೆ ಯಾವ ಆಶೀರ್ವಾದನೂ ಬೇಕಾಗಿಲ್ಲ. ಯಾಕಂದ್ರೆ ದೇವ್ರು ಕೊಟ್ಟಿರುವಂತ ದೊಡ್ಡ ಆಶೀರ್ವಾದ ಅಂದ್ರೆ ರಕ್ಷಣೆ. ರಕ್ಷಣೆಗಿಂತ ನಾವು ಮಿಗಿಲಾದದ್ದು ನಮ್ಗೇನು ಇಲ್ಲ. ದೇವ್ರಿಗೆ ಮೊದಲೇ ಗೊತ್ತು ನಮ್ಗೆ ಏನ್ ಬೇಕು ಏನ್ ಬೇಡ ಎಂಬುದು. ಆದ್ರೆ ನಾವು ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುವವರಾಗಿರ್ಬೇಕು. ಮತ್ತೆ 4ನೇ ಅಧಿಕಾರವನ್ನು ನೋಡ್ತೇವೆ. ಇದು ನಾವ್ ಯಾವಾಗ ದೇವ್ರ ಮಕ್ಕಳಾಗ್ತೀವೋ ನಮಗ್ ಸಿಗುವಂತ ಒಂದು ನಮ್ಮ ಸ್ಥಿತಿ ಮತ್ತೆ ನಮ್ಮ ಆನಂದಗಳು, ಇದು ನಮಗೆ ಸಿಗುವಂತ ಆಶೀರ್ವಾದಗಳಿವು. 3ನೇದಾಗಿ ನೋಡ್ತೇವೆ, ವೈರಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ನಾವು ಯಾವಾಗ ಸೈತಾನನ ಮಕ್ಕಳಾಗಿದ್ವೋ ನಮ್ಮ ಮೇಲೆ ಸೈತಾನನ ಒಂದು ಅಧಿಕಾರ ಮತ್ತೆ ಆತನ ಬಲೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೆವು. ಆದರೆ ಯಾವಾಗ ನಾವು ರಕ್ಷಣೆಯನ್ನು ನಮ್ಮ ಹೃದಯ ಮತ್ತೆ ಬಾಯಿಂದ ಅರಿಕೆ ಮಾಡಿ ರಕ್ಷಣೆ ಪಡಿತೇವೋ, ಅವಾಗ ಕ್ರಿಸ್ತನ ಮೂಲಕ ನಮಗೆ ನಮ್ಮ ಎಲ್ಲಾ ಅಧಿಕಾರ ನಮಗೆ ಸಿಗುತ್ತೆ. ಆದಿಯಲ್ಲಿ ಸೃಷ್ಟಿಯ ಸಮಯದಲ್ಲಿ ಇದ್ದಂತ ನಮಗೆ ದೇವ್ರು ಕೊಟ್ಟಂತ ಅಧಿಕಾರ ಮತ್ತೆ ಸಿಗುತ್ತೆ ದೇವ್ರ ಮಕ್ಕಳಾದಾಗ. ಮತ್ತೆ ಇಬ್ರಿ 1:14 ನೋಡ್ತೇವೆ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರು, ಸೇವೆಗೋಸ್ಕರ ಕಳಿಸಲ್ಪಡುವರು, ಉಳಿದ ಆತ್ಮಗಳೆಲ್ಲವೂ. ಅಂದ್ರೆ ನಾವು ಉಳಿದವರು ಎಷ್ಟು ಒಂದು ಮರವನ್ನು ಎಷ್ಟೇ ಕಡಿದ್ರು ಕೂಡ ಅದ್ ಮತ್ತೆ ಹೇಗ್ ಚಿಗುರ್ಕೊಳ್ಳುತ್ತೋ, ಬುಡ ಇದ್ರೆ ಸಾಕು, ಅದ್ರ ಬೇರು ಮಣ್ಣಲ್ಲಿದ್ರೆ ಸಾಕು, ಅದ್ ಹೇಗೆ ಚಿಗುರ್ಕೊಳ್ಳುತ್ತೋ ಹಾಗೆ ದೇವರಲ್ಲಿ ನಾವು ನಮ್ಮ ಬುನಾದಿಯನ್ನು ಹಾಕಿಕೊಂಡು ನಮ್ಮನ್ನು ರಕ್ಷಣೆಗೋಸ್ಕರ ದೇವರು ಆದಿಯಿಂದಲೇ ಆರಿಸಿ ಇಟ್ಟಿದ್ದಾನೆ. ಇದನ್ನು ತಿಳಿದುಕೊಳ್ಬೇಕು. ಮತ್ತೆ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ನಾವು ಈ ಲೋಕದವರೇ ಬದುಕ್ತಾ ಇರ್ಬೋದು, ಆದ್ರೆ ನಮ್ಮ ಸ್ವಂತ ಮನೆ ಮತ್ತೆ ನಮ್ಮ ಒಂದು ಗುರುತನ್ನು ನಾವು ಇವಾಗ ನಮ್ಮ ದೇಶದ ಒಂದು ಅಂಬಾಸಿಡರ್ ಹೇಗೆ ಬೇರೆ ದೇಶಕ್ಕೆ ಪ್ರೆಸೆಂಟ್ ಮಾಡ್ತಾನೋ ಇಂಡಿಯಾನ, ಹಾಗೆ ನಾವು ಪರಲೋಕದ ಒಂದು ರಾಯಭಾರಿಗಳಾಗಿರ್ತೇವೆ ಈ ಲೋಕದಲ್ಲಿ. ಕೊನೆಯದಾಗಿ ನಾವು ನೋಡ್ಕೊಳ್ಳೋಣ, ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಮತ್ತಾಯ 28:19-20 ನಾನು ಅವಾಗ್ಲೇ ಹೇಳ್ದ ಹಾಗೆ
ಆತನು ನಮ್ಗೆ ಕೊಟ್ಟಂತ ಒಂದು ಮೇನ್ ಆಜ್ಞೆಯನ್ನು ಏನು, ಸುವಾರ್ತೆಯನ್ನು ತೆಗೆದುಕೊಂಡು ನಾವು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಜನರೆಲ್ಲರನ್ನು ಕ್ರಿಸ್ತನ ಕಡೆಗೆ ತಿಳಿಸುವವರು ಮತ್ತೆ ದೀಕ್ಷಾ ಸ್ನಾನ ಕೊಡುವವರಾಗಿರ್ಬೇಕು. ಇದು 5 ಬೆರಳಿನ ಸುವಾರ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಸಾದ್. ಓಕೆ, ದೇವ್ರ ನಾಮ ಸ್ತೋತ್ರ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ನಿತ್ಯ ಜೀವ ಅನ್ನೋದನ್ನ ನಾವು ನೋಡುವಾಗ ಎಲ್ಲವನ್ನ ಚೆನ್ನಾಗಿ ಹೇಳ್ದ ಪ್ರಸಾದ್. ನಿತ್ಯ ಜೀವ ಇದು ಮೊದಲನೇದು ಸ್ಥಿತಿ, ಎರಡನೇದು ಅಧಿಕಾರ. ಇವೆರಡು ಕೂಡ ಸ್ಟೇಟಸ್ ಅಂಡ್ ಅಥಾರಿಟಿ, ಅವೆರಡು ಕೂಡ ಯಾರು ಯೇಸು ಕ್ರಿಸ್ತ ನಂಬ್ತಾರೋ ಅವ್ರಿಗೆ ಕೊಡ್ತಾರೆ. ಸ್ಥಿತಿ ಏನು ಅಂದ್ರೆ ದುರಾತ್ಮ ಇದ್ದ ನಮ್ಮ ದೇಹದಲ್ಲಿ ದೇವರಾತ್ಮನ ವಾಸ ಮಾಡ್ತಾನೆ, ಅದು ನಮ್ಮ ಸ್ಥಿತಿ ಆಗಿರುತ್ತೆ. ಎರಡನೇದಾಗಿ ನಾವು ನೋಡುವಾಗ ನಮಗೆ ದೇವರಾತ್ಮನು ಸಹಾಯಕನಾಗಿ ನಮ್ಮ ಜೊತೆ ಇರ್ತಾನೆ ಅಂತ. ನಾವು ರಕ್ಷಿಸಲ್ಪಟ್ಟು ದೇವರ ಮಕ್ಕಳಾಗಿರೋದ್ರಿಂದ ದೇವರಾತ್ಮನೇ ನಮಗೆ ಸಹಾಯಕನಾಗಿ ಬರ್ತಾನೆ ಅಂತ ಹೇಳಿ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡುವಾಗ 16:24 ಯೇಸುವಿನ ಹೆಸರಲ್ಲಿ ನಾವು ಏನ್ ಕೇಳ್ಕೊಂಡ್ರು ಸಿಗುತ್ತೆ, ಕಾರಣ ನಾವು ದೇವರ ಮಕ್ಕಳು. ಇದು ನಮ್ಮ ಸ್ಥಿತಿ. ಅಧಿಕಾರ ಅಂತ ನೋಡುವಾಗ ಯೇಸು ಕ್ರಿಸ್ತನ್ ನಂಬಿ ನಾವು ರಕ್ಷಣೆ ಹೊಂದಿರುವ ನಮಗೆ ದೇವರು ವೈದ್ಯ ಸಕಲ ಬಲಗಳನ್ನ ಮುರಿಯೋದಕ್ಕೆ ಆತನ ಅಧಿಕಾರ ಕೊಟ್ಟಿದ್ದಾನೆ. ಇವತ್ತು ದೇವರ ಮಕ್ಕಳಾಗಿರೋದ್ರಿಂದ ಅಧಿಕಾರ ನಮಗೆ ಸಿಕ್ಕಿದೆ. ನಿತ್ಯ ಜೀವ ಹೊಂದಿರೋ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ, ಸೈತಾನನ ಬಲಗಳನ್ನ ಮುರಿಯುವ ಅಧಿಕಾರ ಅಂತ. ಇಬ್ರಿ 1:14 ಇದು ಊಳಿಗದ ಆತ್ಮಗಳು ಅಂದ್ರೆ ಏನಂದ್ರೆ ದೇವದೂತರು ರಕ್ಷಣೆಯನ್ನ ಹೊಂದಿರುವವರಿಗೆ ಅವರು ಸೇವೆ ಮಾಡೋದಕ್ಕಾಗಿ ಕಳಿಸಲ್ಪಟ್ಟಿದ್ದಾರೆ ಅಂತ ಹೇಳಿ. ದೇವರ ಮಕ್ಕಳಿಗೆ ಸೇವೆ ಮಾಡೋದಕ್ಕೆ ದೇವದೂತರುಗಳೇ ಇಳಿದು ಬರ್ತಾರೆ. ಬೈಬಲ್ ಅಲ್ಲಿ ಅನೇಕ ದೇವದೂತರು ದೇವರ ಮಕ್ಕಳಿಗೆ ಸಹಾಯ ಮಾಡೋಕ್ಕಾಗಿ ಇಳಿದು ಬಂದಿರೋದನ್ನ ನಾವು ನೋಡ್ತೀವಿ. ಹಾಗೆ ಇವತ್ತು ನೀನು ದೇವರ ಮಗನಾಗಿ ಮಗಳಾಗಿರೋದ್ರಿಂದ ಖಂಡಿತವಾಗ್ಲು ನೀನ್ ನಂಬೋದಾದ್ರೆ, ಈಗ ಯಾವಾಗ್ಲೂ ಅಲ್ಲ, ಪರಿಸ್ಥಿತಿ ತಕ್ಕಂತೆ ದೇವದೂತರು ಬರ್ತಾರೆ. ದಾನಿಯೇಲನು ಸಿಂಹ ಗವಿಗೆ ಹಾಕಲ್ಪಟ್ಟಾಗ ದೇವದೂತರು ಬಂದ್ರು. ಈ ಒಂದು ಶಾದ್ರಕ ಮೇಷಕ ಅಬೇದ್ನೆಗೋ ಬೆಂಕಿಗೆ ಹಾಕಲ್ಪಟ್ಟಾಗ ದೇವದೂತರು ಬಂದ್ರು. ಹೀಗೆ ಪರಿಸ್ಥಿತಿಗೆ ಅನುಗುಣವಾಗಿ ಖಂಡಿತ ದೇವ್ರ ಮಕ್ಕಳಿಗೆ ಸಹಾಯ ಮಾಡ್ಲಿಕ್ಕೆ ದೇವದೂತರು ಬರ್ತಾರೆ ಅಂತ ಹೇಳಿ ನೋಡ್ತೀವಿ. ಅದೊಂದು ಅಧಿಕಾರ. ಮತ್ತೆ ಫಿಲಿಪ್ಪಿ 3:20 ನಾವು ನೋಡ್ತೇವೆ, ನಾವು ಪರಲೋಕದ ಸಂಸ್ಥಾನದವ್ರು. ಪರಲೋಕ ನಮ್ಮದು, ನಮ್ಗೆ ಅಧಿಕಾರ ಇದೆ ಪರಲೋಕಕ್ಕೆ ಹೋಗೋದಕ್ಕೆ. ಅಲ್ಲಿ ಯಾರು ಹೋಗ್ಬೋದು ಪರಲೋಕಕ್ಕೆ ಅಂದ್ರೆ ದೇವ್ರ ಮಕ್ಕಳು ಮಾತ್ರ. ಆ ಅಧಿಕಾರವನ್ನ ನಾವು ಈಗಾಗಲೇ ಹೊಂದ್ಕೊಂಡಿದೀವಿ ಅಂತ ಹೇಳಿ. ಕೊನೆಯದಾಗಿ ಈ ಒಂದು ಸ್ಥಿತಿ, ಈ ಒಂದು ಅಧಿಕಾರದಲ್ಲಿರುವಂತ ನಾವು ದೇವರ ವಾಗ್ದಾನ ಏನು ಅಂತ ಹೇಳಿದ್ರೆ ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಯೇಸುವೇ ಕ್ರಿಸ್ತನು ಅಂತ ಸಾಕ್ಷಿ ಹೇಳ್ಬೇಕು ಎಂಬುದಾಗಿ ನೋಡ್ತೀವಿ. ಸೊ ಇದನ್ನ ಹೇಳೋದಕ್ಕೆ ದೇವ್ರು ನಮ್ಮೆಲ್ಲರನ್ನು ಕೂಡ ಬಲಪಡಿಸ್ಲಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಇಲ್ಲಿರುವಂತ ಪ್ರತಿಯೊಬ್ರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಈ 5 ವಿಷಯಗಳು ಕೂಡ ಎಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕು. ದೇವರು ಯಾರು ಎಂಬುದಾಗಿ ಫಸ್ಟ್ ತಿಳ್ಕೋಬೇಕು. ಎರಡನೇದಾಗಿ ಈ ಲೋಕ ಅಂದ್ರೆ ಪಾಪ, ಸೈತಾನ, ನರಕ, ಜನರ ಪರಿಸ್ಥಿತಿ ಎಂತದಾಗಿದೆ ಎಂಬುದಾಗಿ ತಿಳ್ಕೋಬೇಕು. ಮೂರನೇದಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಸತ್ಯರಸ, ಸತ್ಯಯಾಜಕ, ಸತ್ಯಪ್ರವಾದಿಗೆ ಬಂದು ಏನ್ ಮಾಡಿದ್ದಾರೆ ಅಂತ ಇದನ್ನ ತಿಳ್ಕೊಂಡವ್ರು ಯಾರು ನಂಬ್ಕೊಳ್ತಾರೆ ಯೇಸು ಸ್ವಾಮಿನ, ಅದು ನಿಜವಾದ ನಂಬಿಕೆ ಆಗುತ್ತೆ. ಕಷ್ಟಕ್ಕೋ ದುಃಖಕ್ಕೋ ಈ ಒಂದು ಅನಾರೋಗ್ಯಕ್ಕೋ ಸಾಲಕ್ಕೋ ನಂಬೋದಲ್ಲ ನಿಜವಾದ ಒಂದು ನಂಬಿಕೆ. ರಕ್ಷಣೆಗೋಸ್ಕರ ನಂಬೋದಿದೆಯಲ್ಲ, ಅದು ನಿಜವಾದ ರಕ್ಷಣೆ, ಅದು ನಿಜವಾದ ನಂಬಿಕೆ. ನಾವು ಪಾಪಿಗಳು, ಯೇಸು ನಮಗೆ ಬೇಕು. ಈಗ ಲೋಕದಲ್ಲಿರೋರೆಲ್ಲ ಶ್ರೀಮಂತರಾಗಿದ್ದಾರೆ, ಲೋಕದಲ್ಲಿರೋರೆಲ್ಲ ಒಳ್ಳೆ ಆರೋಗ್ಯದಲ್ಲಿದ್ದಾರೆ, ಆದ್ರೆ ಅವ್ರಿಗೆ ರಕ್ಷಣೆ ಇಲ್ಲ. ಇವತ್ತು ನಾವು ಕೂಡ ಯೇಸುವಿನ ಬಳಿಗೆ ಬರ್ಬೇಕಾದ್ರೆ ಮೊದಲು ಆ ರಕ್ಷಣೆಗೋಸ್ಕರ ಬರ್ಬೇಕು. ಇಲ್ಲಿರುವಂತ ನಾವೆಲ್ಲರೂ ಯೇಸುವಿನ ಮೂಲಕ ರಕ್ಷಣೆ ಹೊಂದಿರ್ಬೇಕು. ಸೊ ಯೇಸುನ ನಂಬೋರು ರಕ್ಷಣೆ ಹೊಂದ್ತಾರೆ. ಯಾರು ರಕ್ಷಣೆ ಹೊಂದಿರ್ತಾರೋ ಅವ್ರಿಗೆ ಆ ನಿತ್ಯ ಜೀವ ಅನ್ನೋದು ಕೊಡಲ್ಪಟ್ಟಿದೆ. ಯೋಹಾನ ಸುವಾರ್ತೆ 3:16 ಸಾರಾಂಶ ಇದು. ಇಡೀ ಬೈಬಲ್ನ ಸಾರಾಂಶ ಇದು. ಇಡೀ ಬೈಬಲ್ನ ಸಾರಾಂಶನೇ ಇದು. ಯಾಕಂದ್ರೆ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ನೋಡುವಾಗ ದೇವರು ಯಾರು ಏನ್ ಮಾಡಿದ್ರು ಅನ್ನೋದನ್ನ ತೋರಿಸುತ್ತೆ ಮೊದಲನೇ ಭಾಗ. ಎರಡನೇದು ಲೋಕ. ಆದಿಕಾಂಡ 3ನೇ ಅಧ್ಯಾಯದಿಂದ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ಬರೋ ತನಕ ಕೂಡ ಆ ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ನಡೀತು, ಜನರ ಒಂದು ಪರಿಸ್ಥಿತಿಗಳೇನು, ಜನರ ಸ್ಥಿತಿಗತಿಗಳೇನು ಅನ್ನೋದನ್ನ ಸೂಚಿಸುತ್ತೆ. ಮೂರನೇದು ಯೇಸು ಕ್ರಿಸ್ತನು ಆ ಒಂದು 4 ಸುವಾರ್ತೆಗಳನ್ನ ಸೂಚಿಸುತ್ತೆ. ಯೇಸು ಕ್ರಿಸ್ತನು ಬಂದು ಈ ಲೋಕದಲ್ಲಿ ಯೇಸುವೆ ಕ್ರಿಸ್ತನಾಗಿ ಬಂದು ಏನ್ ಮಾಡಿದ್ರು ಅಂತ ಹೇಳಿ ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋಹಾನನ ಸುವಾರ್ತೆ ಹೇಳುತ್ತೆ. ಮತ್ತೆ 4ನೇ ಬೆರಳು ಬಂದು ನಂಬಿಕೆ. ಆ ನಂಬಿಕೆ ಅನ್ನೋದನ್ನ ನಾವು ನೋಡ್ತೀವಿ
ಅಪೊಸ್ತಲರ ಕೃತ್ಯಗಳಿಂದ ಹಿಡಿದು ಪ್ರಕಟಣೆ ತನಕ ಒಂದು ಪ್ರಕಟಣೆ ಯೂದ ಪುಸ್ತಕದ ತನಕನೂ ಕೂಡ ಯೇಸು ಕ್ರಿಸ್ತನ ನಂಬಬೇಕು ಅಂತಾನೆ ಶಿಷ್ಯರೆಲ್ಲರೂ ಕೂಡ ಸುವಾರ್ತೆ ಸಾರಿದ್ದು. ಲೋಕಕ್ಕೆಲ್ಲ ಅವ್ರು ಹೋಗಿದ್ದು ಜನರು ಯೇಸುವನ್ನ ನಂಬಬೇಕು ಅಂತ, ಯೇಸುವನ್ನ ನಂಬದ್ರೇನೆ ರಕ್ಷಣೆ ಸಿಗುತ್ತೆ ಅಂತಾನೆ ಸಾರಿದ್ರು. ಮತ್ತೆ ಪ್ರಕಟಣೆ ಗ್ರಂಥ ಏನನ್ನು ಸೂಚಿಸುತ್ತಂದ್ರೆ ನಿತ್ಯ ಜೀವನ ಸೂಚಿಸುತ್ತೆ. ಯೇಸು ಕ್ರಿಸ್ತನಲ್ಲಿ ಬದುಕಿರೋರಾಗ್ಲಿ ಸತ್ತಿರೋರಾಗ್ಲಿ ಯೇಸು ಮತ್ತೆ ಬರ್ತಾನೆ. ಪ್ರಕಟಣೆ ಗ್ರಂಥ ಏನನ್ನ ಹೇಳುತ್ತೆ? ಯೇಸು ಮತ್ತೆ ಬರ್ತಾನೆ ಅನ್ನೋದನ್ನ ಹೇಳುತ್ತೆ. ಸೊ ಆತನ ಬಂದು ನಮ್ಮನ್ನ ಆತನ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಯೇಸು ನಮಗೋಸ್ಕರ ಒಂದು ಸ್ಥಳವನ್ನ ಸಿದ್ಧ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆತನ ಬಂದು ಮತ್ತೆ ನಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ನಿತ್ಯ ಜೀವ ಹೊಂದಿರುವ ಪ್ರತಿಯೊಬ್ರು ಕೂಡ ದೇವರ ಜೊತೆ ಶಾಶ್ವತವಾಗಿ ಇರ್ಲಿಕ್ಕೆ ಒಂದು ದಿನ, ಒಂದು ಸಮಯ ಅಂತ ಬರ್ತಾ ಇದೆ. ಇದು ರಕ್ಷಣೆಯ ಮಾರ್ಗ. ಇಡೀ ಬೈಬಲ್ ಈ ಒಂದು ಏನು ಯೋಹಾನ 3:16 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಸಾದ್ನ ದೇವ್ರ ಆಶೀರ್ವಾದ ಮಾಡ್ಲಿ, ಇನ್ನು ಒಳ್ಳೆ ರೆಮ್ನೆಂಟ್ ಆಗಿ ಅವನು ಬೆಳೀಲಿ, ದೇವ್ರ ಕೃಪೆ ಅವನ ಮೇಲೆ ಇರ್ಲಿ. ಏನೇ ಮಾಡಿದ್ರು ಅವನು ದೇವ್ರಿಗೋಸ್ಕರ, ದೇವ್ರ ರಾಜ್ಯಕ್ಕೋಸ್ಕರ ಅವನು ಸಾಕ್ಷಿಯಾಗಿರ್ಲಿ. ಅವನು ಯಾವ ಕ್ಷೇತ್ರಕ್ಕೆ ಹೋದ್ರು ಕೂಡ ಅವನೊಬ್ಬ ದೇವರ ಮಗನು, ದೇವರ ಉಳಿದವನು, ದೇವರಿಗೋಸ್ಕರ ಸಾಕ್ಷಿಯಾಗಿರ್ಬೇಕು ಅನ್ನೋದನ್ನ ಅವನು ನೆನಪಲ್ಲಿ ಇಟ್ಕೊಂಡು ಅವನು ಯಾವ ಕ್ಷೇತ್ರಕ್ಕೆ, ಯಾವ ಕೆಲಸಕ್ಕೆ ಹೋದ್ರು ಕೂಡ ಅಲ್ಲಿ ಯೇಸುವಿಗೆ ಸಾಕ್ಷಿಯಾಗಿ ಯೇಸುವಿನ ಸುವಾರ್ತೆ ಎಂಬ ಬೆಳಕನ್ನ ಪ್ರಕಾಶಿಸುವನಾಗಿರ್ಲಿ ಅಂತ ನಾನು ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಹಾಗೇನೆ ಮುಂದಿನ ವಾರ ಪ್ರಸಾದ್ ಅವರ ಅಕ್ಕ ಪ್ರೇಮ ಈ ಸುವಾರ್ತೆನ ಹಂಚ್ಕೊಳ್ಳುತ್ತೆ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಒಬ್ಬೊಬ್ರು ಕೂಡ ನೀವು ಹಂಚ್ಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದ್ ವೇಳೆ ನೀವೇ ಮುಂದಿನ ವಾರ ಯಾರಾದ್ರೂ ಹೇಳ್ತೀನಿ ಅನ್ನೋದಾದ್ರೆ ನೀವೇ ಮುಂಚಿತವಾಗಿ ಹೇಳ್ಬೋದು. ಇಲ್ಲಾಂದ್ರೆ ನಾನೇ ಕೆಲವ್ರನ್ನ ಸೂಚಿಸ್ತೇನೆ. ಈ ಮೀಟಿಂಗ್ ನ ದೇವರು ಆಶೀರ್ವದಿಸುವಂತೆ. ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂತ ತಿಮೋತಿ ಪಾಸ್ಟರ್ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಬಹಳ ಪ್ರೀತಿ ಮಾಡುವಂತ ಪರಲೋಕ ತಂದೆಯೇ, ಸ್ತೋತ್ರ ಕರ್ತನೆ. ಅಪ್ಪ, ಇವತ್ತು ಈ ಸಂಜೆ ವೇಳೆಯಲ್ಲಿ ಕರ್ತನೆ ಅಪ್ಪ ನಮ್ಗೆ ಈ ಬೈಬಲ್ ಅಂಶವನ್ನು ಈ 5 ಬೆಳಗಿನ ಸುವಾರ್ತೆ ಮೂಲಕವಾಗಿ ಅಪ್ಪ ಪ್ರಸಾದ ಬ್ರದರ್ ಮೂಲಕವಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಕರ್ತನೆ ನಾವು ಈ ವಾಕ್ಯಗಳಲ್ಲಿ ನಾವು ಬೆಳೆದು ಕರ್ತನೆ ನಾವು ಫಲ ಕೊಡುವಂತ ಮಕ್ಕಳಾಗಿತ್ತು ಅಪ್ಪ. ಈ ಲೋಕ ಸುವಾರ್ತೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಲು ಸಹಾಯ ಮಾಡು ಕರ್ತನೆ. ಅನೇಕ ಶಿಷ್ಯರುಗಳು ನಾವು ತಯಾರು ಮಾಡೋದು ನಮ್ಗ ಕೃಪೆಯನ್ನು ನೀಡು ಕರ್ತನೆ. ಈ ಜೂಮಲ್ಲಿ ಇರುವಂತ ಪ್ರತಿಯೊಬ್ಬ ನಿನಗೆ ಒಪ್ಪಿಸಿಕೊಡ್ತೀನಿ. ಒಳ್ಳೆ ಆರೋಗ್ಯನ, ಬಲವನ್ನು, ಜ್ಞಾನವನ್ನು ಕರ್ತನೆ ಕೊಡು ಅಪ್ಪ. ಅವ್ರಿಗೆ ನಿನ್ನಲ್ಲಿ ಬೆಳೆಯುವಂತ ಒಂದು ಕೃಪೆಯನ್ನು ನೀಡು ಕರ್ತನೆ. ಆಶ್ವಾಸ ಬಲಪಡಿಸು. ಯೇಸು ನಾಮದಿಂದ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೇನ್. ನನ್ನ ಮನವೇ ಅವನನ್ನು ಕೊಂಡಾಡು, ಆತನ ಪರಿಶುದ್ಧ ನನ್ನ ಮನವೇ ಅವನು ಕೊಂಡಾಡು, ಆತನ ಮಾಡಿದ ಉಪಕಾರಗಳೆಲ್ಲ